ಬದುಕು ಅಂದ್ರೆ ಹಾಗೆ, ಸುಖ ದುಃಖ ಲಾಭ ನಷ್ಟ, ಒಳ್ಳೆಯವರು ಕೆಟ್ಟವರು, ಇದೆಲ್ಲವೂ ಕೂಡ ನಮ್ಮ ಬದುಕಲ್ಲಿ ಸಾಗರದ ಅಲೆಗಳ ತರ ಒಂದಾದ್ಮೇಲೊಂದು ಬರ್ತಾ ಇರ್ತವೆ. ಅದನ್ನು ಸರಿಯಾಗಿ ಎದುರಿಸೋಕೆ ನಾವು ಸಾಧ್ಯವಾಗದೆ ಹೋದರೆ ಬಿದ್ದು ಹೋಗ್ಬಿಡ್ತೀವಿ. ಅಲೆಗಳನ್ನು ದಾಟಿ ಹೋಗುವ ಹಡಗನ್ನು ನೋಡಿ ಅಲೆಗಳಿಗೆ ಹೆದರಿ ದಡದಲ್ಲೇ ನಿಂತುಕೊಳ್ಳೋದ್ರ ಬದಲು ಆ ಹಡಗಿನ ತರ ಸಾಗಬೇಕಾಗುತ್ತೆ, ಅಲೆಗಳನ್ನು ದಾಟಬೇಕಾಗುತ್ತೆ, ದಡವನ್ನು ಮುಟ್ಟಬೇಕಾಗುತ್ತೆ. ಜೀವನವೂ ಹಾಗೆ. ಏನೋ ಕೆಲವೊಬ್ಬರು ಪರಿಚಯ ಆಗ್ತಾರೆ, ಆರಂಭದಲ್ಲಿ ಒಳ್ಳೆಯವರು ಅನಿಸ್ತಾರೆ, ಆಮೇಲೆ ಏನೋ ಕೆಟ್ಟದ್ದು ಅನಿಸ್ಬಿಡುತ್ತೆ. ಬಿಡಿ, ಬೇಡ, ಅವರ ಬಗ್ಗೆ ತಲೆಗೆಡಿಸ್ಕೊಳ್ಳೋದೇ ಬೇಡ. ಎಲ್ಲರೂ ಜೀವನದಲ್ಲೂ ಈಗ ಹಾಗಿರುತ್ತೆ. ಆದ್ರೆ ನಾವು ಯಾರನ್ನೂ ಕೆಟ್ಟವರು ಅಂತ ತೀರ್ಮಾನ ಮಾಡುವುದು ಬೇಡ, ಯಾರನ್ನೂ ಅತಿಯಾಗಿ ಒಳ್ಳೆಯವರು ಅಂತ ನಂಬಿ ಮೂರ್ಖರಾಗುವುದು ಬೇಡ. ಎಲ್ಲರೂ ಅವರವರ ಪಾಲಿಗೆ ಅವರವರ ವರ್ತನೆಗೆ ತಕ್ಕಂತೆ ಬದುಕುತ್ತಾ ಇದ್ದಾರೆ ಸ್ವಾಮಿ. ಹಾಗೆ ಜೀವನವೂ ಕೂಡ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವ ಜೀವನ ನಮ್ಮದಾಗಬೇಕು. ಅದಕ್ಕೆ ಹೇಳ್ತಾರಲ್ಲ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆ. ಅಮೃತತ್ವ ಅಂದ್ರೆ ಮೋಕ್ಷ ಅಂತ ಅರ್ಥ.